ಪಂಚಾಯಿತಿಯ ಪಿಡಿಒ ಎಸ್ಬಿ ಜಿಲಾನ್ ಅವರ ವಿರುದ್ಧ ಹಣಕಾಸಿನ ಅವ್ಯವಹಾರ ಹಾಗೂ ಅಕ್ರಮ ವಿತರಣೆಗೆ ಸಂಬಂಧಿಸಿದ ಗಂಭೀರ ಆರೋಪಗಳು ಹೊರಬಿದ್ದಿವೆ. ನಮೂನೆ 9, 11E ಮತ್ತು 11B ಅನುದಾನ ವಿತರಣೆಯಲ್ಲಿ ಅಕ್ರಮ ಎಸಗಿರುವುದು ಹಾಗೂ ಗ್ರಾಮ ಪಂಚಾಯಿತಿ ಆಸ್ತಿಯನ್ನು ಸುಮಾರು 66 ಜನರಿಗೆ ಮಾರಾಟ ಮಾಡಿರುವುದು ತನಿಖೆಯಿಂದ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಆರ್ಥಿಕ ಅವ್ಯವಹಾರ ಮತ್ತು ಅಕ್ರಮಗಳ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮ ಮಾತ್ರ ಜಾರಿಯಾಗಿದ್ದು, ಕ್ರಿಮಿನಲ್ ಪ್ರಕರಣ ದಾಖಲಿಸದೆ ಪ್ರಕರಣವನ್ನು ಮೌನವಾಗಿ ಮುಚ್ಚಿ ಹಾಕಲು ಪ್ರಯತ್ನ ನಡೆದಿದೆ ಎಂಬುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಹಲವು ತಿಂಗಳುಗಳಾದರೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದು ನಿಗೂಢತೆ ಮೂಡಿಸಿದೆ. ಪಿಡಿಒ ಎಸ್ಬಿ ಜಿಲಾನ್ ವಿರುದ್ಧ ಕೇವಲ ಶಿಸ್ತು ಕ್ರಮ ಜಾರಿಯಾಗಿದ್ದು, ಅವರ ಸೇವೆಯನ್ನು ನಿಡಗುರ್ತಿ ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸಿ ಅದೇ ಹುದ್ದೆಯಲ್ಲಿ ನೇಮಕ ಮಾಡಿರುವುದು ಸಾಮಾನ್ಯ ನಾಗರಿಕತೆಯಲ್ಲಿ ಯಕ್ಷ ಪ್ರಶ್ನೆಯನ್ನ ಹುಟ್ಟಿಸಿದೆ. ಆರ್ಥಿಕ ವ್ಯವಹಾರದಲ್ಲಿ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯನ್ನು ಮತ್ತೆ ಅದೇ ಹುದ್ದೆಯಲ್ಲಿ ಮುಂದುವರಿಸುವುದಾದರೂ ಹೇಗೆ ಎಂಬ ಪ್ರಶ್ನೆ ಜನಮನದಲ್ಲಿ ಮೂಡುತ್ತಿದೆ. ನಮ್ಮ ವಾಹಿನಿಯು ಯಾವತ್ತಿಗೂ ಯಾರ ಪರವೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ, ನಿಷ್ಪಕ್ಷಪಾತ ಸುದ್ದಿಗಳನ್ನ ಪ್ರಸರಿಸುತ್ತದೆ. 66 ಜನರಿಗೆ ನ್ಯಾಯ ದೊರಕಿಸಿಕೊಡುವ ಉದ್ದೇಶದಿಂದ ಪಿಡಿಒ ಎಸ್ಬಿ ಜಿಲಾನ್ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ಕೂಡ ದಾಖಲಿಸಬೇಕೆಂಬುದು ನಮ್ಮ ನಿರ್ಬಂಧವಿಲ್ಲದ ಸತ್ಯಾನ್ವೇಷಣೆಯ ಅಭಿಪ್ರಾಯ. ಪ್ರಜಾಪ್ರಭುತ್ವದ ಶಕ್ತಿಯಾದ ಪ್ರಜಾ ಹಕ್ಕುಗಳ ಭದ್ರತೆ ಈ ಪ್ರಕರಣದಲ್ಲಿ ಎಲ್ಲರ ಗಮನ ಸೆಳೆಯಬೇಕಾಗಿದೆ. ಸರ್ ನಮಸ್ಕಾರ. ಸರ್, ಅದೇ ತೋರಣಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 64 ಜನಕ್ಕೆ 11A 11B ಕೊಟ್ಟಿದ್ದಾರೆ, ಜಿಲಾನ್ ಎಂಬ ಅಭಿವೃದ್ಧಿ ಅಧಿಕಾರಿ. ಅದ್ರ ಬಗ್ಗೆ ಯಾವ ರೀತಿ ಕ್ರಮ ತಗೊಂಡಿದೆ ಸರ್? ಈಗ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಆಲ್ರೆಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಲಾಗಿ ಅವರು ಆ ಒಂದು ಇದರ ಮೇಲೆ ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಿ ಅವ್ರ ಮೇಲೆ ಈವನ್ ಕೇಸ್ ಬುಕ್ ಮಾಡೋದಕ್ಕೂ ಸಹ ನಾವು ತೋರಣಗಲ್ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿದ್ದೇವೆ. ಸರ್, ಅಮಾನತು ಮಾಡಿದ ಮೇಲೆ ಅವ್ರಿಗೆ ಮತ್ತೆ ಕೆಲಸಕ್ಕೆ ನೇಮಕ ಮಾಡಿದ್ದೀರಾ ಸರ್? ಹೌದು, ಅವ್ರನ್ನ ವಾಪಸ್ಸು ನೇಮಕ ಮಾಡಿ ಈಗ ಸದ್ಯ ಅವರು ನಿಡಗುರ್ತಿ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯ್ತು ಸರ್? ಅದನ್ನು ದಿನಾಂಕ ತಿಳಿದು ನಾನು ಹೇಳ್ತೀನಿ, ಅದು ಫೈಲ್ ಕಡತವನ್ನು ಪರಿಶೀಲನೆ ಮಾಡಿ ತಿಳಿಸ್ತೀನಿ. ಸರಿಸುಮಾರು 64 ಜನಕ್ಕೆ 11A 11B ಕೊಟ್ಟಿದ್ದಾರೆ ಅಂತಂದೇಳಿ ಸಾರ್ವಜನಿಕರು ಹೇಳ್ತಿದ್ದಾರೆ. ಅದರಲ್ಲಿ 40 ರಿಂದ 50 ಸಾವಿರ ರೂಪಾಯಿ ಒಂದಕ್ಕೆ ತೊಗೊಂಡಿದ್ದಾನೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಈಗ ಇಲಾಖೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ ಪೊಲೀಸ್ ಸ್ಟೇಷನಲ್ಲಿ FIR ಮಾಡೋದಕ್ಕೆ ನಿಮ್ಮ ಇಲಾಖೆನೇ ಒಂದು ಅನುಮೋದನೆ ಥರ ಮಾಡಿ ಈಗ ಅವರಿಗೆ ಕೆಲಸಕ್ಕೆ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತೇಳಿ ನೇಮಕ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಅಲ್ಲ, ಅದು ಅಮಾನತು ಏನು ಶಿಸ್ತು ಕ್ರಮವಾಗಿ ಅಮಾನತ್ತಾಗಿದೆ. ಅಮಾನತು ಆದಮೇಲೆ ವಿಚಾರಣೆ ಪೆಂಡಿಂಗ್ ಎನ್ಕ್ವೈರಿ ಮಾಡಿ ಅದನ್ನ ರಿವೋಕ್ ಮಾಡೋದು ನಿಯಮಗಳೇನಿದೆ, ನಿಯಮಾನುಸಾರ ಸಾಹೇಬರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದನ್ನ ಕ್ರಮ ವಹಿಸಿದ್ದಾರೆ. ಅದು ಸರ್ವೆ ನಂಬರ್ ಏನಾದರೂ ಅದರಲ್ಲಿ ಗಮನದಲ್ಲಿಲ್ಲ, ಮಾಹಿತಿ ಇಲ್ಲ, ಅದನ್ನು ತೊಗೊಂಡು ನಾನು ಕೊಡ್ತೀನಿ.